पब्लिक 7 न्यूज में आप सभी दर्शकों का स्वागत है। भारतीय जनता पार्टी की ओर से जिला बीदर के लिए विश्वनाथ पाटिल को चुना गया अध्यक्ष। विश्वनाथ पाटिल को जिला अध्यक्ष चुने जाने के बाद इन्हें जिला बीदर के तालुका हमनाबाद में बीजेपी पार्टी नेताओं की ओर से विभिन्न स्थानों पर बुलाकर सम्मानित किया गया और बधाइयां दी गई। हमनाबाद के एमएलए सिद्धू पाटिल ने भी कहा कि बीजेपी पार्टी में इनकी भूमिकाओं को देखते पार्टी ने इन्हें बीदर जिला का अध्यक्ष चुना और इस पद को और इस जिम्मेदारी को विश्वनाथ पाटिल अच्छे से निभाएंगे। दरअसल विश्वनाथ पाटिल तालुका हमनाबाद के रहने वाले हैं, जिन्होंने अपना सियासी जीवन बीजेपी पार्टी से शुरू किया और अब वो जिला बीदर के लिए इसी पार्टी के अध्यक्ष चुने गए। इस अवसर पर इन्हें काफी खुश देखा गया। हमनाबाद से संवाददाता नागार्जुन मैत्री की रिपोर्ट। ಪ್ರಪ್ರಥಮವಾಗಿ ಸೂರ್ಯನು ಮಕರ ರಾಶಿ ಪ್ರವೇಶಿಸಿದಂಥ ಸಂದರ್ಭದಲ್ಲಿ ಜಿಲ್ಲೆಯ ಮಹಾಜನತೆಗೆ ಮಕರ ಸಂಕ್ರಮಣದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಮತ್ತು ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ರಾಜ್ಯದ ತಂಡ ಇವತ್ತು ನನಗೆ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಕ್ಕಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೀನಿ. ಮುಂದೆ ಬರುವಂಥ ಲೋಕಸಭೆ ಚುನಾವಣೆ ಹಾಗೂ ಪಕ್ಷದ ಕಾರ್ಯಕರ್ತರ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿ ಚುನಾವಣೆಗಳಲ್ಲಿ ನಮ್ಮ ಪಕ್ಷವನ್ನು ಇನ್ನಷ್ಟು ಹೆಚ್ಚಿಗೆ ಬಲಿಷ್ಠಗೊಳಿಸಿ ನಮ್ಮ ಪಕ್ಷ ಎರಡೂ ಲೋಕಸಭೆಯಲ್ಲಿ ಹ್ಯಾಟ್ರಿಕ್ ಆಗಬೇಕು ಹಾಗೂ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತಿಯಲ್ಲಿ ಕ್ಲೀನ್ ಸ್ವೀಪ್ ಆಗಬೇಕು. ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಜಿಲ್ಲಾ ಪಂಚಾಯತಿ ಮತ್ತು ಎಲ್ಲ ತಾಲೂಕು ಪಂಚಾಯತಿಗಳು ಭಾರತೀಯ ಜನತಾ ಪಕ್ಷ ಮಯವಾಗಬೇಕು. ಆ ರೀತಿಯಲ್ಲಿ ನಾವು ಸಂಘಟನೆಯನ್ನು ಕಟ್ಟೋಣ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಸರ್ ಇದು ನೀವು ಸರಿ ಮಾಡಿರಲ್ಲ ರೀ, ಅದ್ರ ಬದಲಾಗಿ ನೀವು ಅಂತ ಹೇಳಿ ಮಾತಾಡ್ತೀರಿ, ಅಧ್ಯಕ್ಷ ಮಾಡಿರಲಿಲ್ಲ ಸರ್. ಇವತ್ತಿನ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ನಮ್ಮ ಆತ್ಮೀಯರಾದಂಥ ಸೋದರಾದಂಥ ಸೋಮನಾಥ್ ಪಾಟೀಲ್ ಅವರಿಗೆ ಏನು ಜಿಲ್ಲಾಧ್ಯಕ್ಷರಾಗಿ ಮಾಡಿದಂಥ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ವಿಜೇಂದ್ರ ಅಣ್ಣವರಿಗೆ ನಾನು ಧನ್ಯವಾದ ಹೇಳಕ್ಕೆ ಇಚ್ಛಪಡ್ತೀನಿ. ಈಗಾಗಲೇ ತಮಗೆ ಗೊತ್ತಿದ್ದ ಹಾಗೆ ಸುಮಾರು ವರ್ಷಗಳಿಂದ ಒಂದು ಕಾರ್ಯಕರ್ತನಾಗಿ ಸೋಮನಾಥ್ ಪಾಟೀಲ್ ಅವರು ಭಾರತೀಯ ಜನತಾ ಪಕ್ಷದ ಒಳ್ಳೆಯ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅನೇಕ ಹುದ್ದೆಗಳನ್ನು ಅಂದರೆ ಪಕ್ಷದ ಒಂದು ಕಾರ್ಯಕರ್ತನಾಗಿ ಇವತ್ತು ಮಂಡಲ ಅಧ್ಯಕ್ಷ ಇರ್ಬೋದು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇರ್ಬೋದು, ರಾಜ್ಯದ ಕಾರ್ಯಕಾರಿಣಿ ಸದಸ್ಯರಾಗಿ ಅನೇಕ ಪಕ್ಷದ ಒಂದು ಹುದ್ದೆಗಳನ್ನು ಇವತ್ತು ನೋಡಿ ಅವೆಲ್ಲ ಒಂದು ಒಳ್ಳೆಯ ರೀತಿಯಿಂದ ನಿಭಾಯಿಸ್ಕೊಂಡು ಹೋಗಿದಾರಂತ ಇವತ್ತು ಜಿಲ್ಲಾಧ್ಯಕ್ಷರ ಮಾಡಿದ್ದಾರೆ. ಅದಕ್ಕಾಗಿ ನಾನು ಹೇಳೋದಿಷ್ಟೇ, ಸೋಮನಾಥ್ ಗೌಡರಿಗೆ ಇವತ್ತೇನು ಪಕ್ಷ ತಮ್ಮ ಮ್ಯಾಗ ವಿಶ್ವಾಸ ಇಟ್ಟು ಇವತ್ತು ಈ ಒಂದು ಹುದ್ದೆ ಕೊಟ್ಟಿದ್ದೆ ಜಿಲ್ಲಾಧ್ಯಕ್ಷನಾಗಿ. ಇಡೀ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ತಾವು ಹೇಳಿದ ಹಾಗೆ ಈ ಕೇಸರಿಮಯ ಹಾಗೂ BJP ಮಯ ಮಾಡ್ತಿರಂತ ನನಗೆ ವಿಶ್ವಾಸ ಇದೆ. ಮುಂಬರುವ ದಿನಗಳಲ್ಲಿ ಲೋಕಸಭೆ ಇರ್ಬೋದು, ಕಾರ್ಯಕರ್ತರ ಒಂದು ಜಿಲ್ಲಾ ಪಂಚಾಯತ್, ತಾಲೂಕಾ ಪಂಚಾಯತ್ ಯಾವುದೇ ಚುನಾವಣೆಗಳಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಮುನ್ನಡೆಕೊಂಡು ಹೋಗ್ತಾರಂತ ನಾನು ಆಶಿಸ್ತೇನೆ. ಧನ್ಯವಾದ.